ಸತ್ಸಂಗ ಮಾಡ್ತಾ ಇರುವಾಗ ಕೆಲವು ಭಗವದ್ಗೀತೆಯಲ್ಲಿ ಬರುವ ಗುಣಗಳನ್ನು, ಸಾತ್ವಿಕ ಗುಣಗಳು ಯಾವ್ಯಾವುದು, ರಜಸಿಕ್ ಗುಣಗಳು ಯಾವುದು, ತಮಸಿಕ್ ಗುಣಗಳು ಯಾವುದು, ಇದನ್ನು ವರ್ಣನೆ ಮಾಡ್ತಾ ಇದ್ದಾಗ ಬಹಳ ಚೆನ್ನಾಗಿ ತುಂಬ ನಿಷ್ಠೆಯಿಂದ ಕೇಳ್ತಾರೆ. ಕೇಳಿಬಿಟ್ಟು ಕ್ಲಾಸ್ ಆದಮೇಲೆ ಹೇಳ್ತಾರೆ, ಇವತ್ತು ತುಂಬ ಚೆನ್ನಾಗಿತ್ತು ಕ್ಲಾಸು, ಅಷ್ಟು ನೀವು ಹೇಳಿದ್ದೆಲ್ಲ ನಮ್ಮ ಯಜಮಾನರಿಗೆ ಕರೆಕ್ಟಾಗಿತ್ತು. ಕೆಲವರು ಹೇಳ್ತಾರೆ ಇದೆಲ್ಲ ನನ್ನ ಹೆಂಡತಿಗೆ ಬೇಕಾಗಿತ್ತು, ಕೆಲವರು ಹೇಳ್ತಾರೆ ಇದೆಲ್ಲ ನಮ್ಮ ಮಕ್ಕಳಿಗೆ ಬೇಕು, ಈಗ ನಮಗೆ ಮಕ್ಕಳಿಗೆ ಬೇಕು, ಇದೆಲ್ಲನೂ ಈಗಿನ ಕಾಲದವ್ರಿಗೆ ಬೇಕು. 10 ಜನ ಕ್ಲಾಸ್ ತಗೊಂಡ್ರೆ ಒಬ್ಬರಾದ್ರೂ ಇದು ನನಗೆ ಅಪ್ಲೈ ಆಯಿತು, ನನಗೆ ಬೇಕಾಗಿತ್ತು, ನನ್ನನ್ನು ನಾನು ನೋಡ್ಕೊಳ್ಳೋಕೆ ಸಹಾಯ ಆಯಿತು, ನನ್ನದೇ ವಿಷಯ ಅನ್ನೋ ಹಾಗಿತ್ತು ಅಂತ ಹೇಳೋರು ಬಹಳ ರೇರು. ನಾನು ಕರೆಕ್ಟಾಗಿದ್ದೀನಿ, ನಾನು ಸರಿಗಿದ್ದೀನಿ, ಇವ್ರು ಸರಿಗಿಲ್ಲ, ಇವ್ರಿಗೆ ಇದು ಸಿಕ್ಕಿದ್ರೆ ನಾನು ಚೆನ್ನಾಗಿರ್ಬೋದು, ಇವ್ರಿಗೆ ಸತ್ಯ ಗೊತ್ತಾದರೆ ನಾನು ಚೆನ್ನಾಗಿರ್ಬೋದು, ಇವ್ರಿಗೆ ಪ್ರೀತಿ ಏನಂತ ಏನಾದ್ರು ಗೊತ್ತಾದರೆ ನಾನು ಚೆನ್ನಾಗಿರ್ಬೋದು, ನನಗೇನು ಹೇಳಬೇಡಿ, ನನಗೆಲ್ಲ ಗೊತ್ತಿದೆ. ಕೆಲವರು ಹೇಳೋದು ಹಾಗೇನೆ, ನನಗೆ ಎಲ್ಲ ಗೊತ್ತಿದೆ, ನಾನು ಬೇಕಾದಷ್ಟು ಓದಿದ್ದೀನಿ, ಬೇಕಾದಷ್ಟು ಗುರುಗಳನ್ನ ನೋಡಿದ್ದೀನಿ, ನನ್ನ ಹೆಂಡ್ತಿನ ಕಳಿಸಿ ಅವ್ರನ್ನ ಕಳಿಸ್ತೀನಿ ರಿಪೇರಿ ಮಾಡಿ, ನಮ್ಮ ಮಕ್ಕಳನ್ನ ಕಳಿಸಿ ಅವ್ರನ್ನ ಸರಿ ಮಾಡಿ, ನನಗೇನು ಅವಶ್ಯಕತೆ ಇಲ್ಲ, ಐ ನೋ ಎವ್ರಿಥಿಂಗ್, ಐ ಆಮ್ ಹ್ಯಾಪಿ, ಐ ಆಮ್ ರೆಸ್ಪಾನ್ಸಿಬಲ್, ನೀವೇನು ಹೇಳ್ತಿರೋ ಎಲ್ಲ ನಾನು ಆಗಿದ್ದೀನಿ ಅಂದ್ಬಿಡ್ತಾರೆ. ನನಗೆ ಯಾರೂ ಏನೂ ಹೇಳಬಾರ್ದು, ಎಲ್ಲ ಬುದ್ಧಿವಾದಗಳನ್ನೆಲ್ಲ ಬೇರೆಯವ್ರಿಗೆ ಹೇಳಬೇಕು. ಯಾಕಂದರೆ ಅವ್ರು ಸರಿ ಹೋದರೆ ನಾನು ಸರಿಯಾಗಿರ್ತೀನಿ, ಅವ್ರು ಸರಿಯಿಲ್ಲ, ನಾನು ಪರ್ಫೆಕ್ಟಾಗಿದ್ದೀನಿ. ಹೀಗೆ ಎಲ್ಲರೂ ಆಲೋಚನೆ ಮಾಡೋದು. ಇಲ್ಲಿ ಇಂಟ್ರೋಸ್ಪೆಕ್ಷನ್ ಸ್ಟಾರ್ಟ್ ಆದಾಗ ಇದು ಸ್ಟಾಪ್ ಆಗುತ್ತೆ.